Hi ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೋಭಾ ಗಾರ್ಡನಿಂಗ್. Hi everyone, welcome back to my channel Shobha Gardening. Today I will talk about this beautiful gorgeous flower, Kela lily flower. Guys, if you are watching my channel first time, please subscribe. Friends, please. हाय दोस्तों, सबको नमस्कार. सब कैसे, सब अच्छी है ना दोस्तों आज का वीडियो ये केला लिली के बारे में थोड़ा सा इंफॉर्मेशन देता हूँ दोस्तों. ओके दोस्तों, लेट्स स्टार्ट. स्नेहितरे ನೋಡಿ, ಈ ಬ್ಯೂಟಿಫುಲ್ ಆದ ಫ್ಲವರ್ ನೇಮ್ ಕೇಲಾ ಲಿಲ್ಲಿ ಫ್ಲವರ್ ಅಂತ ಕರೀತಾರೆ ಸ್ನೇಹಿತರೆ. ಇದರ ನೇಟಿವ್ ಸೌತ್ ಆಫ್ರಿಕಾ. ನೋಡಿ, ಇದರ ಕೇರ್ ಯಾವ ಥರ ಅಂದರೆ ತುಂಬ ಸೆನ್ಸಿಟಿವ್ ಪ್ಲ್ಯಾಂಟ್ ಸ್ನೇಹಿತರೆ. ಇದಕ್ಕೆ ಜಾಸ್ತಿ ಬಿಸಿಲು ಆಗಲ್ಲ, ಜಾಸ್ತಿ ನೆರಳಿರ್ಬೋದು ಸ್ನೇಹಿತರೆ. ಬಿಸಿಲು ಒಂದು 3 ಅವರ್ ಇರಬೇಕು. ಇದು ಇಂಡೋರಲ್ಲಿ ಇಡ್ಬೋದು, ಆದರೆ ಬೆಳಕಿರಬೇಕು ಸ್ನೇಹಿತರೆ. ಒಂದು ಸ್ವಲ್ಪ ಬೆಳಕಾದರೆ ಇದ್ದೇ ಇರಬೇಕು. ಇದು ಡೈನಿಂಗ್ ಟೇಬಲ್ ಮೇಲೆ ಅಲ್ಲೆಲ್ಲ ಇಡ್ಬೋದು ಅಂತ ಹೇಳ್ತಾರೆ. ಅದಕ್ಕೆ ಆದರೆ ಇದಕ್ಕೆ ಬಿಸಿಲು ಬೇಕು, ಯಾಕಂದರೆ ಸೌತ್ ಆಫ್ರಿಕಾದಲ್ಲಿ ಬಿಸಿಲು ಇದ್ದೇ ಇರುತ್ತೆ ಸ್ನೇಹಿತರೆ. ಆದ್ದರಿಂದ ಇದಕ್ಕೆ ಬಿಸಿಲು ಸ್ವಲ್ಪ ಆದರೂ ಒಂದು 2 ಅವರ್ ಆದರೂ ಮಾರ್ನಿಂಗ್ ಬಿಸಿಲು ಇದಕ್ಕೆ ಇದ್ದೇ ಇರಬೇಕು. ಇದರಲ್ಲಿ ಎಷ್ಟು ಕಲರ್ ಇದೆ ಅಂದರೆ ವೈಟು, ಆರೆಂಜು, ರೆಡ್ಡು, ಯೆಲ್ಲೋ, ಪರ್ಪಲ್, ಬ್ಲ್ಯಾಕು, ಪಿಂಕು, ಈ ಥರ 8 ಕಲರ್ ಇದೆ ಸ್ನೇಹಿತರೆ. ನೋಡಿ, ಇದರ 2 ಟೈಪ್ ಆಫ್ ಅದರಲ್ಲಿ ಇದೆ ನೋಡಿ ಸ್ನೇಹಿತರೆ. ಡಾಟ್ಸ್ ಇದೆ, ವೈಟ್ ಡಾಟ್ಸ್ ಒಂದಿದೆ, ಪ್ಲೈನ್ ಇದೆ. ಈ ಥರ 2 ವೆರೈಟಿ ಥರ ಇರುತ್ತೆ ಸ್ನೇಹಿತರೆ. ಇದು ಬಲ್ಬ್ಸಲ್ಲಿ ಬೆಳೆಯುತ್ತೆ ಸ್ನೇಹಿತರೆ. ಬಲ್ಬ್ಸ್ ಅಂದರೆ ಯಾವ ಥರ ಅಂದರೆ ಈ ಈರುಳ್ಳಿ ಗಡ್ಡೆ ಥರ ಇರುತ್ತೆ. ಇಲ್ಲದಿದ್ದರೆ ಇನ್ನೊಂದು ಇದು ಥರ ಬರುತ್ತೆ ಸ್ನೇಹಿತರೆ. ಈ ಪಲ್ಯ ಎಲ್ಲ ಮಾಡ್ತಾರಲ್ಲ, ಟೆರ ರೂಟ್ದು ನೀವು ಇದು ನೋಡಿದ್ದೀರಾ ರೂಟು, ನನ್ನ ವಿಡಿಯೋದಲ್ಲಿ ಹಾಕಿದ್ದೀನಿ ಸ್ನೇಹಿತರೆ. ಆ ಥರ ಇರುತ್ತೆ ಅದರದ್ದು ಗೆಡ್ಡೆ ಬಂದ್ಬಿಟ್ಟು. ಅದು ನೀವು ಸೇವ್ ಮಾಡಿ ಇಟ್ಕೊಂಡು ಜನವರಿ ಫೆಬ್ರವರಿಯಲ್ಲಿ ಕೂಡ ನೀವು ಗ್ರೋ ಮಾಡ್ಬೋದು ಸ್ನೇಹಿತರೆ. ಇದಕ್ಕೆ ಯಾವ ಥರ ಇದು ಅಂದರೆ ಪಾಟಿಂಗ್ ಮಿಕ್ಸು ಅಂದರೆ ನೋಡಿ ಸ್ನೇಹಿತರೆ, 40% ಕೊಕೊಪಿಟ್ಟು, 50% ಗಾರ್ಡನ್ ಮಣ್ಣು, 10% ಕಂಪೋಸ್ಟ್ ಸ್ನೇಹಿತರೆ. ಇದೆಲ್ಲ ಮಿಕ್ಸ್ ಮಾಡಿ ನೀವು ಯೂಸ್ ಮಾಡ್ಬೋದು ಇದಕ್ಕೆ. ಯಾಕಂದರೆ ಇದು ಇಂಡೋರ್ ಪ್ಲ್ಯಾಂಟ್ ಥರ ಸ್ನೇಹಿತರೆ. ಇದಕ್ಕೆ ಮಣ್ಣು ಬಂದುಬಿಟ್ಟು ವೆಲ್ರೈನ್ ಸಾಯಿಲ್ ಆಗಿರಬೇಕು. ಪರ್ಲೈಟ್ ಕೂಡ ಯೂಸ್ ಮಾಡ್ಬೋದು. ಈ ಇಂಡೋರ್ ಪ್ಲ್ಯಾಂಟ್ಗೆಲ್ಲ ಯೂಸ್ ಮಾಡ್ತಾರಲ್ಲ, ಆ ಪಾಟಿಂಗ್ ಮಿಕ್ಸು ನೀವು ಯೂಸ್ ಮಾಡ್ಬೋದು ಸ್ನೇಹಿತರೆ. ಆಮೇಲೆ ನೋಡಿ, ಇದರ ಕೇರ್ ಯಾವ ಥರ ಅಂದರೆ ಒಣಗಿರೋ ಎಳೆಗಳನ್ನೆಲ್ಲ ರಿಮೂವ್ ಮಾಡ್ತಾನೆ ಇರಬೇಕು ಸ್ನೇಹಿತರೆ. ಇದಕ್ಕೆ 8 ಇಂಚ್ 9 ಇಂಚ್ ಪಾಟು ಓಕೆ ಸ್ನೇಹಿತರೆ. ಇದಕ್ಕಿಂತ ದೊಡ್ಡ ಸೈಜಲ್ಲಿ ಕೂಡ ಬರುತ್ತೆ. ಹೊರದೇಶದಲ್ಲೆಲ್ಲ ದೊಡ್ಡ ಸೈಜಲ್ಲಿ ಇರುತ್ತೆ ಸ್ನೇಹಿತರೆ ಇದು. ಹಾಗಾದರೆ ನೀವು 12 ಇಂಚ್ ಕೂಡ ತೊಗೊಬೋದು ಪಾಟು, ಓಕೆನಾ ಸ್ನೇಹಿತರೆ. ಸೆರಾಮಿಕ್ಕಲ್ಲೂ ಹಾಕ್ಬೋದು, ಯಾವ ಪ್ಲಾಸ್ಟಿಕ್ ಪಾಟಲ್ಲೂ ನೀವು ಹಾಕ್ಬೋದು ಸ್ನೇಹಿತರೆ. ಇದು ನೋಡಿ ಸ್ನೇಹಿತರೆ, ಇದು ಬಂದ್ಬಿಟ್ಟು ತುಂಬ ಕಾಸ್ಟ್ಲಿ ಸ್ನೇಹಿತರೆ. ಇದು ಏನಂದರೆ ನೋಡಿ, ಸೌಕರ್ಯಗಳು ಇಟ್ಕೊತಾರಲ್ಲ, ನೀವೆಲ್ಲ ತುಂಬ ಸೌಕರ್ಯಪ್ಪ ಅಂತ ಹೇಳ್ತಾರಲ್ಲ, ಆ ಥರ ಈ ಪ್ಲ್ಯಾಂಟು ಅಷ್ಟು ಬೆಲೆ ಸ್ನೇಹಿತರೆ. 600 ಆಗುತ್ತೆ, ಇಲ್ಲದಿದ್ದರೆ 500. ನೀವು ರೆಗ್ಯುಲರಾಗಿ ಹೋಗೋ ನರ್ಸರಿಗಳಲ್ಲಿ ನೀವು ಬಾರ್ಗಿಂಗ್ ಮಾಡಿ ಕೂಡ ತೊಗೊಬೋದು ಸ್ನೇಹಿತರೆ. ಆ ಥರ ಈ ಪ್ಲ್ಯಾಂಟು ಅಷ್ಟು ಬ್ಯೂಟಿಫುಲ್ ಆದ ಪ್ಲ್ಯಾಂಟು. ಬೊಕ್ಕೆಗಳ ಯೂಸ್ ಮಾಡ್ತಾರೆ, ಬೊಕ್ಕೆ ಮತ್ತು ಅದಕ್ಕೆ ಬೊಕ್ಕೆಗಳಿಗೆ ಇನ್ನೂ ವಿಧವಾಗಿ ಶೋ ಇದರಲ್ಲಿ ಇಟ್ಕೊಬೋದು ನೀವು. ಪಾಟ್ ಬರುತ್ತಲ್ಲ ಸ್ನೇಹಿತರೆ, ಯಾವುದಾದ್ರೂ ಪ್ಲಾಸ್ಟಿಕ್ ಪಾಟು ಆ ಥರ ಶೋಗೆ ಕೂಡ ಬರೀ ಇದ್ರದ್ದು ಹೂವು ಮಾತ್ರ ನೀವು ಕಟ್ ಮಾಡಿ ಯಾವುದಾದ್ರೂ ಫಂಕ್ಷನ್ಗೆ ಕೂಡ ಇಟ್ಕೊಬೋದು ಸ್ನೇಹಿತರೆ. ನೋಡಿ, ಇದು ಲಿಲ್ಲೀಸಲ್ಲಿ ತುಂಬ ಫ್ಲೇವರ್ಸ್ ಇದೆ ಸ್ನೇಹಿತರೆ. ಅದರಲ್ಲೇ ಇದು ಮೋಸ್ಟ್ ಬ್ಯೂಟಿಫುಲ್ ಆದ ಫ್ಲವರ್ ಸ್ನೇಹಿತರೆ. ಯಾರಿಗಾದರೂ ನೀವು ಕಾಸ್ಟ್ಲಿ ಗಿಫ್ಟ್ ಕೊಡಬೇಕಂದ್ರೆ ಈ ಪ್ಲ್ಯಾಂಟ್ ಕೊಡ್ಬೋದು ಸ್ನೇಹಿತರೆ. ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ವ್ಯಾಲೆಂಟೈನ್ ಡೇ ಎಲ್ಲ ಬರುತ್ತಲ್ಲ ಸ್ನೇಹಿತರೆ, ಆವಾಗ ಈ ಪ್ಲ್ಯಾಂಟು ನೀವು ಗಿಫ್ಟ್ ಕೊಡ್ಬೋದು. ಇದು ನೀವು ನರ್ಸರಿಯಿಂದ ತೊಗೊಂಬರುವಾಗ ಬರೀ ಕೊಕೊಪಿಟಲ್ಲೇ ಅವರು ಇಟ್ಟಿರ್ತಾರೆ ಸ್ನೇಹಿತರೆ. ನೀವು ಮನೆಗೆ ಬಂದು ತೊಗೊಂಡು ಬಂದ ಮೇಲೆ ನೀವು ಇವಾಗ ನಾನು ಹೇಳಿದ್ದೆ ಆ ಥರ ನೀವು ರೀಪಾಟಿಂಗ್ ಮಾಡ್ಕೊಬೋದು ಸ್ನೇಹಿತರೆ. ಏನು 40% ಕೊಕೊಪಿಟ್ಟು, 50% ಗಾರ್ಡನ್ ಮಣ್ಣು, 10% ಕಂಪೋಸ್ಟು, ಪರ್ಲೈಟು, ಇದೆಲ್ಲ ಮಿಕ್ಸ್ ಮಾಡಿ ನೀವು ಪಾಟಿಂಗ್ ರೀಪಾಟ್ ಮಾಡೋದ್ರಿಂದ ಗಿಡ ಚೆನ್ನಾಗಿ ಬೆಳೆಯುತ್ತೆ ಸ್ನೇಹಿತರೆ. ಏನು ಪ್ರಾಬ್ಲಮ್ ಆಗಲ್ಲ. ಆಮೇಲೆ ಇದಕ್ಕೆ ವಾಟರ್ ಜಾಸ್ತಿ ಹಾಕಬಾರ್ದು ಸ್ನೇಹಿತರೆ. ವಾಟರ್ ನೀವು ನೋಡ್ಕೊಂಡು ಹಾಕ್ಕೊಬೇಕು. ವಾರಕ್ಕೊಂದ್ಸರಿನೇ ವಾಟ್ರು ಇದಕ್ಕೆ ಸ್ನೇಹಿತರೆ. ಇದು ನೀವು ಬೇಕಾದವರು, ಒಬ್ಬೊಬ್ಬರು ಪ್ಲ್ಯಾಂಟ್ಸ್ ಲವರ್ ಇರ್ತಾರೆ, ಎಷ್ಟು ಕಾಸ್ಟ್ಲಿ ಇದ್ರೂ ಅವ್ರು ತಗೊಂತಾರೆ ಸ್ನೇಹಿತರೆ. ಆ ಥರ ಇರೋರು ನೀವು ತೊಗೊಬೋದು. ಬಾಲ್ಕನಿಯಲ್ಲಿ ಇಟ್ಟರೆ ತುಂಬ ಚೆನ್ನಾಗಿರುತ್ತೆ, ಓಕೆನಾ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇದರ ವಿಡಿಯೋ ಬಗ್ಗೆ ನೋಡಿದ್ರೆ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಯ್ತಾ ಸ್ನೇಹಿತರೆ?
ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಸ್ನೇಹಿತರೆ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ, ನಾನು ಹಾಕೋ ನೋಟಿಫಿಕೇಷನ್ ಎಲ್ಲ ನಿಮ್ಗೆ ಮೊದಲು ಬರುತ್ತೆ. ಓಕೆನಾ ಸ್ನೇಹಿತರೆ? ಪ್ಲೀಸ್ ಕನ್ನಡದಲ್ಲಿ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ನೋಡಿ ಸ್ನೇಹಿತರೆ. ತುಂಬ ಜನ ಗಾರ್ಡನರ್ಸ್ಗಳು ಏನು ಮಾಡ್ತೀರಾ, ನೀವು ಕಮೆಂಟ್ ಹಾಕ್ತೀರಾ, ಆದರೆ ಏನು ಮಾಡ್ತೀರಾ, ನಮ್ಮ ಕರ್ನಾಟಕ ದೇಶದಲ್ಲಿ ಎಷ್ಟೊಂದು ಗಾರ್ಡನಿಂಗ್ ಚಾನೆಲ್ಗಳಿದೆ, ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಆಮೇಲೆ ಯಾರಾದರೂ ನಿಮ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ತಕ್ಷಣ ಅವ್ರಿಗೆ ರಿಪ್ಲೈ ಮಾಡಿ, ನಾನು ಮಾಡಿದ್ದೀನಿ ಅಂತ ಡನ್ ಅಂತ ಹಾಕಿ, ಇಲ್ಲ ಗಿಫ್ಟ್ ಡನ್ ಅಂತ ಹಾಕಿ ಏನು ಮಾಡ್ತೀರಾ, ಕಮ್ ಟು ಮೈ ಹೋಮ್ ಅಂತ ಕರಿತೀರಾ. ಆದರೆ ಏನು ಆದರೆ ಸಬ್ಸ್ಕ್ರೈಬ್ ಮಾಡೋದಿಲ್ಲ, ಬರೀ ಕಮೆಂಟ್ ಮಾಡ್ತೀರಾ. ಬೇಡ ಸ್ನೇಹಿತರೆ, ಆ ಥರ ಮಾಡೋಕ್ಕೆ ಹೋಗ್ಬಿಡಿ. ಯಾರೇ ನಿಮಗೆ ಸಬ್ಸ್ಕ್ರೈಬ್ ಮಾಡಿದ್ರು ರಿಟರ್ನ್ ಮಾಡಿಬಿಡಿ. ಓಕೆನಾ ಸ್ನೇಹಿತರೆ? ನಾನು ಯಾರೇ ಚಾನೆಲ್ಗೆ ಹೋದ್ರೂ ನೋಡೋಕ್ಕೆ ಹೋದ್ರೂ ನಾನು ಫಸ್ಟು ಸಬ್ಸ್ಕ್ರೈಬ್ ಮಾಡಿಬಿಟ್ಟೆ ಅವ್ರದ್ದು ಚಾನಲ್ ಯಾವುದಾದ್ರೂ ಇದೆಯಾ ಅಂತ ನೋಡ್ತೀನಿ. ಇಲ್ದಿದ್ರೆ ಥ್ಯಾಂಕ್ ಯು ಸೋ ಮಚ್ ಹೇಳಿ ಬಿಟ್ಬಿಡ್ತೀನಿ. ಇಲ್ದಿದ್ರೆ ಅವ್ರ ಚಾನಲ್ ಇದ್ದರೆ ಹೋಗಿ ನಾನು ಸಬ್ಸ್ಕ್ರೈಬ್ ಮಾಡಿಬಿಟ್ಟೆ ಕಮೆಂಟ್ ಮಾಡೋದು. ಆದ್ದರಿಂದ ನೀವು ಯಾರಾದರೂ ಚಾನಲ್ಗೆ ಹೋದರೆ ಪ್ಲೀಸ್ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಆಮೇಲೆ ಕಮೆಂಟ್ ಹಾಕಿ. ಇದೆಲ್ಲ ಎಲ್ಲರಿಗೂ ಯೂಸ್ಫುಲ್ ಆಗಿರುತ್ತೆ, ನಿಮಗೂ ಯೂಸ್ಫುಲ್ ಆಗುತ್ತೆ, ನಿಮ್ಮ ಚಾನಲ್ ಬೆಳೆಯೋಕ್ಕೆ ಇದೆಲ್ಲ ಒಂದು ಯೂಸ್ಫುಲ್ ಆಗುತ್ತೆ. ಆಮೇಲೆ ಕಮೆಂಟ್ಸ್ಗಳಿಗೆ ರಿಪ್ಲೈ ಮಾಡಿ. ಓಕೆನಾ ಸ್ನೇಹಿತರೆ? ಇದೆಲ್ಲ ನೀವು ಫಾಲೋ ಮಾಡ್ತೀರಾ ಅಂತ ಅನ್ಕೊತಾ ಇದ್ದೀನಿ. ಓಕೆ, ಬಾಯ್ ಸ್ನೇಹಿತರೆ.